ಹಲೋ ಫ್ರೆಂಡ್ಸ್, ವೆಲ್ಕಮ್ ಟು ಅವರ್ ಯೂಟ್ಯೂಬ್ ಚಾನಲ್. ಐ ಹೋಪ್ ನೀವೆಲ್ಲರೂ ಕೂಡ ಚೆನ್ನಾಗಿ ಪ್ರಿಪ್ರೇಷನ್ ಮಾಡ್ತಿದ್ದೀರಾ ಅಂತ. ನಾನು ಸುಪ್ರೀಂ ಕೋರ್ಟ್ನ ಇಂಪಾರ್ಟೆಂಟ್ ಜಡ್ಜ್ಮೆಂಟ್ಸ್ಗಳ ಬಗ್ಗೆ ಏನು ಆಲ್ರೆಡಿ 50+ ಕ್ಲಾಸಸ್ಗಳನ್ನ ಮಾಡಿದ್ದೀನಿ, ನೀವೆಲ್ಲ ನೋಡ್ತಿದ್ದೀರಾ ಅಂತ. ಒಂದು, ನಿಮ್ಮ ಎಲ್ಲ ಕಾಂಪಿಟೇಟಿವ್ ಎಕ್ಸಾಮ್ಗೆ ಉಪಯೋಗ ಆಗುತ್ತೆ. ಎರಡನೇದು, ಈ ಒಂದು ಈವನ್ ನಮ್ಮ ಜೀವನಕ್ಕೂ ಕೂಡ ಉಪಯೋಗ ಆಗುತ್ತೆ. ಈ ದೇಶದ ಕಾನೂನುಗಳ ಬಗ್ಗೆ ತಿಳಿದುಕೊಳ್ಳಿಕ್ಕೆ ನಿಮಗೆ ಒಂದು ಅವಕಾಶ ಸಿಗುತ್ತೆ. ನಾನು ಇವತ್ತು ಡಿಸ್ಕಸ್ ಮಾಡ್ತಾ ಇರುವಂತ ಒಂದು ಲ್ಯಾಂಡ್ ಮಾರ್ಕ್ ಜಡ್ಜ್ಮೆಂಟ್. ಸುಪ್ರೀಂ ಕೋರ್ಟ್ ಕೈ ಮುಗಿದು ಹೇಳಿದೆ, ನ್ಯಾಯಾಲಯವನ್ನ ಪತಿ ಪತ್ನಿಯ ಯುದ್ಧ ಭೂಮಿ ಅಂತ ಮಾಡಬೇಡಿ, ಇಲ್ಲಿ ಬಂದು ಜಗಳಾಡಬೇಡಿ. ಅಂಡ್ ಗಂಡ ಹೆಂಡತಿ ಆದ್ಮೇಲೆ ಎಸ್, ಈವನ್ ಫೈಟಿಂಗ್ ಈಸ್ ಆಲ್ಸೋ ಪಾರ್ಟ್ ಆಫ್ ಲೈಫ್. ಬಿಕಾಸ್ ಎರಡು ಬೇರೆ ಬೇರೆ ಸಂಸ್ಕೃತಿಯಿಂದ ಬೇರೆ ಬೇರೆ ಮನೆಯಿಂದ ಬಂದು ಒಂದೇ ಮನೆಯಲ್ಲಿ ಇರುವಾಗ ಇಟ್ ಈಸ್ ವೆರಿ ಕಾಮನ್. ಅಂಡ್ ಅದರೊಳಗೂ ಈ ಲವ್ ಮ್ಯಾರೇಜ್ಗಳಲ್ಲಿ ಡೈವರ್ಸ್ ಕೇಸಸ್ಗಳು ಹೆಚ್ಚಿಗೆ ಆಗ್ತಾ ಇರೋದನ್ನ ಕಾಣ್ತೀವಿ. ಅಂಡ್ ಯಾವ ಒಂದು ಸಂದರ್ಭದೊಳಗೆ ಪೇರೆಂಟ್ಸ್, ಸೊಸೈಟಿ ಎಲ್ಲರನ್ನೂ ಎದುರು ಹಾಕೊಂಡು ಈ ಪ್ರೇಮ ವಿವಾಹ ಆದಂತ ದಂಪತಿಗಳು ತಾವು ನಂಬಿರುವಂತ, ಆಮೇಲೆ ಮದುವೆಗಿಂತ ಮುಂಚೆ ತಾವು ಏನು ಇಮ್ಯಾಜಿನ್ ಮಾಡಿರ್ತಾರೋ ಆ ತರದ ಜೀವನ ತಮಗೆ ಸಿಗೋದಿಲ್ಲ ಅಂತ ಗೊತ್ತಾದಾಗ ಮೆನಿ ಪೀಪಲ್ ಥಿಂಕ್ ದಟ್ ಎಸ್, ಗೆಟ್ ಔಟ್ ಆಫ್ ದಿಸ್ ಮ್ಯಾರೇಜ್ ಅಂತ ಹೇಳ್ಬಿಟ್ಟು. ಅದು ಅಲ್ಲ, ಇವತ್ತಿನ ದಿನದಲ್ಲಂತೂ ಈ ಪ್ರಕರಣದಲ್ಲಂತೂ ಇವರು ನೇಹಾ ಲಾಲ್ ಇದಾರಲ್ಲ, ಸುಪ್ರೀಂ ಕೋರ್ಟಿಗೆ ಕೇಳ್ತಿದ್ದಾರೆ, ಸಂವಿಧಾನದ 142ನೇ ವಿಧಿಯಡಿಯಲ್ಲಿ ಇದನ್ನ ಬಳಸಿ, ಈ ವಿಶೇಷ ಅಧಿಕಾರವನ್ನ ಬಳಸಿ ನನಗ ವಿಚ್ಛೇದನವನ್ನ ಕೊಡಿಸ್ರಿ ಅಂತ ಹೇಳ್ಬಿಟ್ಟು. ಅಂಡ್ ಕೋರ್ಟ್ ನಲ್ಲಿ ಜಡ್ಜ್ ಮುಂದೆನೆ ಅದೆಷ್ಟೋ ಜನ ಬಡದಾಡ್ಕೋತ ಬರ್ತಾರೆ. ಅಂಡ್ ಗೈಸ್, ರಿಮೆಂಬರ್ ದಿಸ್, ಆಲ್ವೇಸ್ ರಿಮೆಂಬರ್ ದಿಸ್ ಪಾಯಿಂಟ್. ನಮ್ಮ ವೈಯಕ್ತಿಕ ಜೀವನವನ್ನ ಸುಧಾರಣೆ ಮಾಡಲಿಕ್ಕೆ ಯಾವ ಪೊಲೀಸ್ ಸ್ಟೇಷನ್ನು, ಯಾವ ಕೋರ್ಟು, ಬೇರೆ ಯಾರ ಕಡೆಯಿಂದನೂ ಸಾಧ್ಯ ಇಲ್ಲ. ಇಬ್ರು ವ್ಯಕ್ತಿಗಳಿದ್ದಾರೆ ಅಂದ್ರೆ ಆ ಇಬ್ರು ವ್ಯಕ್ತಿಗಳ ನಡುವೆನೆ ಆ ಜಗಳನೂ ಇರಬೇಕು ಅಂಡ್ ಆ ಅಂಡರ್ಸ್ಟ್ಯಾಂಡಿಂಗು ಬರಬೇಕು ಅಂಡ್ ಅಲ್ಲೇನೆ ಡಿಬೇಟು ಡಿಸ್ಕಷನ್ ಮಾಡಬೇಕು. ಅಂಡ್ ಇಟ್ ಈಸ್ ಎಂಡ್ ಆಫ್ ದಿ ಡೇ, ಇಲ್ಲಿ ಹೊಡೆದಾಡಕ್ಕೆ ಬಡದಾಡಕ್ಕೆ ಬರೀ ಜಗಳ ಆಡಕ್ಕೆ ಒಬ್ಬರ ಮೇಲೆ ಇನ್ನೊಬ್ರು ಕೇಸ್ ಹಾಕ್ಲಿಕ್ಕೆ ಹುಟ್ಟಿ ಬಂದಿಲ್ಲ ನಾವು. ಅಂಡ್ ಇಟ್ಸ್ ವೆರಿ ವೆರಿ ಇಂಪಾರ್ಟೆಂಟ್ ಇವತ್ತಿನ ಯಂಗ್ ಕಿಡ್ಸ್ಗೆ ಇದನ್ನ ತಿಳಿಸೋದು. ಪ್ರಾಬ್ಲಮ್ ಏನಾಗ್ತಾ ಇದೆ, ಯಾಕೆ ಲವ್ ಮ್ಯಾರೇಜ್ಗಳಲ್ಲಿ ಈ ಒಂದು ಡೈವರ್ಸ್ ಕೇಸಸ್ಗಳು ಹೆಚ್ಚಿಗೆ ಆಗ್ತಿದಾವೆ ಅಂತ ನೋಡಿದಾಗ, ಬಿಫೋರ್ ಮ್ಯಾರೇಜ್ ವಾಟ್ ಎವರ್ ಲವ್ ಪೀಪಲ್ ಶೋಸ್ ಬೋತ್ ಬಾಯ್ಸ್ ಅಂಡ್ ಗರ್ಲ್ಸ್, ಆಫ್ಟರ್ ಮ್ಯಾರೇಜ್ ಮೇ ಬಿ ರಿಯಲೈಸ್ ದಟ್ ದೇರ್ ಇಸ್ ನಥಿಂಗ್ ಕಾಲ್ಡ್ ಲೈಕ್ ದಟ್. ಮೀನ್ಸ್ ಅಷ್ಟು ಲವ್ ಮ್ಯಾರೇಜ್ ಅಲ್ಲಿ ಅಷ್ಟು ಲವ್ ಇಲ್ಲ ಅಂತ ತಿಳಿದಾಗ ಆಗಿರಬಹುದು. ಅಂಡ್ ಮೆನಿ ಟೈಮ್ಸ್ ಒಂದು ದಿನದೊಳಗೆ 1 ಗಂಟೆ 2 ಗಂಟೆ 10 ನಿಮಿಷ 5 ನಿಮಿಷ ಒಬ್ಬ ವ್ಯಕ್ತಿ ಅಥವಾ ಒಬ್ಬ ಮಹಿಳೆ ಜೊತೆಗೆ ಅಥವಾ ಒಬ್ಬ ಹುಡುಗಿ ಜೊತೆಗೆ ಹುಡುಗನ ಜೊತೆ ಹುಡುಗಿ ಮಾತಾಡೋದಾಗ್ಲಿ, ಮಾತಾಡೋದಾಗ್ಲಿ, ಪ್ರೀತಿ ಮಾಡೋದಾಗ್ಲಿ, ಆವಾಗ ಯಾರ ಬಗ್ಗೆನೂ ಇನ್ನೊಬ್ಬರಿಗೆ ಗೊತ್ತಾಗೋದಿಲ್ಲ. ವೆನ್ ದೇ ಸ್ಟಾರ್ಟ್ ಲಿವಿಂಗ್ 24/7 ಎವ್ರಿಥಿಂಗ್ ಚೇಂಜ್. ಅಂಡ್ ದಟ್ಸ್ ವೈ ಸುಪ್ರೀಂ ಕೋರ್ಟ್ ಈಸ್ ರಿಕ್ವೆಸ್ಟಿಂಗ್, ಓಕೆ, ದಯವಿಟ್ಟು ಯುದ್ಧ ಭೂಮಿ ಅಂತ ಇದನ್ನ ಮಾಡಬೇಡ್ರಿ, ಕೋರ್ಟ್ ಇಲ್ಲಿ ಬರಕ್ ಹೋಗ್ಬೇಡ್ರಿ. ಅಂಡ್ ಇಟ್ಸ್ ವೆರಿ ಇಂಪಾರ್ಟೆಂಟ್, ನೀವು ಕೂತು ಜಗಳಾಡಿದ್ದನ್ನ ಸಾಲ್ವ್ ಮಾಡ್ಕೊಳ್ಳಿಕ್ಕೆ ಪ್ರಯತ್ನ ಮಾಡಬೇಕು ಅಂತ. ಅಂಡ್ ಭಾಳ ಸರ್ತಿ ನಮ್ಗೆ ಅನ್ಸುತ್ತೆ ಬೇರೆದವ್ರ ಮುಂದೆ ಹೇಳೋಣ, ಅವ್ರು ಬಂದು ಮೀಡಿಯೇಷನ್ ಮಾಡಿ ಕರೆಕ್ಟ್ ಮಾಡ್ತಾರೆ, ಅದು ಮಾಡ್ತಾರೆ ಅಂತ. ಆದ್ರೆ ಭಾಳ ಸರ್ತಿ ಅಂತ ದೋಸ್ತರು, ಇವನ್ ಫ್ಯಾಮಿಲಿ ಮೆಂಬರ್ಸ್ ಒಳಗೆ ಜಗಳ ಹಚ್ಚಿ ಮೋಜಾ ನೋಡುವಂತವ್ರು ಜಾಸ್ತಿ ಇದ್ದಾರೆ. ಇವತ್ತು ಮಾನವೀಯತೆ ಅನ್ನೋದು ಕಡಿಮೆ ಆಗಿದ್ರಿಂದ ಈ ಒಂದು ಸಮಸ್ಯೆ ಆಗ್ತಾ ಇದೆ ಗೈಸ್. ಪ್ರಕರಣದ ಹಿನ್ನೆಲೆಯನ್ನ ನಾನು ಹೇಳ್ತೀನಿ. ನೇಹಾ ಲಾಲ್ ಮತ್ತು ಅಭಿಷೇಕ್ ಕುಮಾರ್ ಇವರ ವಿವಾಹ ಆಗಿದ್ದು ಜನವರಿ 28, 2012 2012 ಇವರು ವಿವಾಹ ಆಗೈತಿ. ಆದ್ರ 65 ದಿನ ಮಾತ್ರ ಇವರಿಬ್ರು ಜೊತೆ ಅದಾರ. ಓನ್ಲಿ 65 days ದೇ ಸ್ಟೇಡ್ ವಿತ್ ಈಚ್ ಅದರ್. ಓಕೆ, ಅವ್ರ ಮನೆಯೊಳಗೆ ಇದ್ದಿದ್ದು. 2 ಏಪ್ರಿಲ್ 2012 ದಂಪತಿ ಇಬ್ರು ಬೇರ್ಪಡ್ತಾರೆ. ನಂತರ ಹೊಂದಾಣಿಕೆ ಆಗ್ಲಿಲ್ಲ ಅಂಥೇಳಿ 13 ವರ್ಷಕ್ಕೂ ಹೆಚ್ಚು ಕಾಲ ಕಾನೂನಿನ ಹೋರಾಟವನ್ನು ನಡೆಸ್ತಾರೆ. ಇಬ್ಬರಿಗೂ ಹೊಂದಾಣಿಕೆ ಇಲ್ಲ ಅಂತ ಹೇಳಿ 13 ವರ್ಷ ಒಬ್ಬರ ಮ್ಯಾಗ ಒಬ್ರು ಕೇಸ್ ಹಾಕ್ತಾರೆ, ಒಬ್ಬರ ಮ್ಯಾಲ ಒಬ್ರು ಬೈದಾಡ್ತಾರೆ. ಓಕೆ, ಸೊ ಈ ತರ ಪರಸ್ಪರ ದಾಖಲಾದ ಪ್ರಕರಣಗಳನ್ನ ಎಷ್ಟು ಗೊತ್ತು ಗೈಸ್, 40 ಕೇಸ್ ಹಾಕ್ಯಾರ. ಒಬ್ಬರ ಮೇಲೆ ಒಬ್ರು 40 ಕೇಸ್ ಹಾಕಿದ್ದಾರೆ. ಮೀನ್ಸ್ ದೇಶಾದ್ಯಂತ ಎಲ್ಲೆಲ್ಲದಾರ ಅಲ್ಲೆಲ್ಲ
ಪರಸ್ಪರ ಪ್ರಕರಣ ಅವ್ರೊಂದು ಹಾಕಿದ್ರ ನಾನೇನ್ ಕಮ್ಮಿ ನಾನು ಒಂದಂತ. ಅಂಡ್ ದಿಸ್ ಈಗೋ ಅಂಡ್ ದಿಸ್ ಆಲ್ ಪುಟ್ಟಿಂಗ್ ಕೇಸ್ ಅಗೇನ್ಸ್ಟ್ ಈಚ್ ಅದರ್ ಮೆನಿ ಟೈಮ್ಸ್ ವರ್ಕಿಂಗ್ ಕಪಲ್. ನನಗನ್ಸುತ್ತೆ ಈ ಕಾಲದೊಳಗೆ ಒಂದು ದೊಡ್ಡ ಸಮಸ್ಯೆ ಏನಂದ್ರೆ ತಾಳಿ ಕಟ್ಟದವನಿಗೆ ತಾಳ್ಮೆ ಜಾಸ್ತಿ ಆಗ್ಲೇಬೇಕು ಅಂತ ಹೇಳ್ಬಿಟ್ಟು. ಆದ್ರೆ ಅನ್ಫಾರ್ಚುನೇಟ್ಲಿ ದಿಸ್ ಮೊಬೈಲ್ ವರ್ಲ್ಡ್ ಅಂಡ್ ದ ಕೈಂಡ್ ಆಫ್ ಲೈಫ್ ವಿ ಆರ್ ಲೀಡಿಂಗ್, ನನಗನ್ಸುತ್ತೆ ಬಹಳ ಹಿಂದಿನ ಕಾಲದೊಳಗೆ ಏನು ನಮಗೆ ಬಹಳ ಲೇಟ್ ಆಗಿ ಸಿಗ್ತಿದ್ವು. ಬೀಟ್ ಇಟ್ಸ್ ಎನಿಥಿಂಗ್ ಗೈಸ್, ಏನ್ ಬೇಕಾದಿರ್ಲಿ, ಜೊಮ್ಯಾಟೊ ಅಂಡ್ ಸ್ವಿಗ್ಗಿ ಇವೆಲ್ಲ ಬಂದು ಭಾಳ ಸರ್ತಿ ನಮ್ಗೆ ಅನಿಸ್ಬೋದು ಎಷ್ಟು ಚೆನ್ನಾಗಾಗಿದೆ ನಮ್ಮ ಜೀವನ ಅಂತೇಳಿ. ಬಟ್ ಅಟ್ ದ ಸೇಮ್ ಟೈಮ್ ವಿ ಲಾಸ್ ದ ಪೇಷನ್ಸ್. ಅದೇ ಜೊಮ್ಯಾಟೊಗೆ 10 ನಿಮಿಷ ಬಿಟ್ಟು 15 ನಿಮಿಷಕ್ಕೆ ನಮ್ಗೆ ಏನಾದರೂ ತಂದು ಕೊಡ್ತಾರೆ, ಡೆಲಿವರಿ ಮಾಡ್ತಾರೆ ಅಂದರೆ ಸಿ ಹೌ ವಿ ಬಿಹೇವ್, ಹೌ ಪೀಪಲ್ ಆರ್ ಬಿಹೇವಿಂಗ್, ಬೀಟಿಂಗ್ ದಟ್ ಗಾಯ್. ಅಂಡ್ ಇನ್ನೊಬ್ಬರು ಸತ್ರು ಕೂಡ ವಿಚಾರ ಮಾಡ್ತಾ ಇಲ್ಲ. 5 ನಿಮಿಷ 10 ನಿಮಿಷ ಬ್ಲಿಂಕ್ ಇಟ್, ಸಿ ದ ನೇಮ್ ಇಟ್ ಸೆಲ್ಫ್. ಇವೆಲ್ಲ ಅದಾವಲ್ಲ ಮೆಸೇಜ್, ಮೊಬೈಲ್, ಸೋಷಿಯಲ್ ಮೀಡಿಯಾ. ಆ್ಯಂಡ್ ಭಾಳ ಸರ್ತಿ ಸೋಷಿಯಲ್ ಮೀಡಿಯಾ ಒಳಗೆ ತೋರಿಸು ಎಲ್ಲ ಕರೆ ಅನ್ಕೋತಾರೆ. ಆ್ಯಂಡ್ ತಿಳಿದು ಬದುಕುವಂಥ ಜನ ಇವತ್ತು ತುಂಬ ಕಡಿಮೆ ಆಗಿದ್ದಾರೆ. ಯಾಕೆ ಪೇರೆಂಟ್ಸ್ ಅವ್ರ ಎಕ್ಸ್ಪೀರಿಯನ್ಸ್ನ, ಅವ್ರ ಜೀವನವನ್ನು ಮಕ್ಕಳ ಜೊತೆ ಹಂಚ್ಕೊಳ್ಳೋದಿಲ್ಲ. ಭಾಳ ಸರ್ತಿ ಅಷ್ಟು ಟೈಮ್ ಕೊಡೋಕ್ಕಾಗೋದಿಲ್ಲ, ಅಷ್ಟು ನಾವು ಮಕ್ಕಳಿಗೆ ಹೇಳೋಕ್ಕಾಗೋದಿಲ್ಲ. ಅಂದರೆ ಮೈ ಪಾಯಿಂಟ್ ಈಸ್ ವೈ ಟು ಗಿವ್ ಬರ್ತ್ ಟು ಸಚ್ ಕಿಡ್ಸ್. ಆ ಮಕ್ಕಳನ್ನ ಹಡಿಯುವಂಥ ಅವಶ್ಯಕತೆ ಏನಿದೆ? ವಿಚ್ಛೇದನ, ವಿಚ್ಛೇದನ ಅರ್ಜಿಗಳು ಪ್ರತಿದಿನ ಇನ್ಕ್ರೀಸ್ ಆಗ್ತಿದ್ದಾವೆ. ಕೋರ್ಟ್ ಒಳಗಂತೂ ರೆಕಾರ್ಡ್ ಆಗ್ತಿದ್ದಾವೆ. ಒಂದು ವಿಚ್ಛೇದನ, ಇನ್ನೊಂದು ಹರಾಸ್ಮೆಂಟ್, ಇನ್ನೊಂದು ಡೌರಿ, ಇನ್ನೊಂದು ಮೇಂಟೆನೆನ್ಸ್. ಈ ಕೇಸ್ಗಳ ಆಲ್ರೆಡಿ ದೇಶಾದ್ಯಂತ 5 ಕೋಟಿಗೂ ಅಧಿಕ ಕೇಸಸ್ಗಳು ಪೆಂಡಿಂಗ್ ಇದಾವೆ. ಜಸ್ಟಿಸ್ ಡಿಲೇಡ್ ಈಸ್ ಜಸ್ಟಿಸ್ ಡಿನೈಡ್ ಅಷ್ಟೇ ಅಲ್ಲ, ಕಿಲ್ಲಿಂಗ್ ಆಫ್ ಜಸ್ಟಿಸ್, ನ್ಯಾಯವನ್ನೇ ಸತ್ತು ಹೊಡೆದಂಗೆ. ಆ್ಯಂಡ್ ದಟ್ ಈಸ್ ವಾಟ್, ಜೀವನಾಂಶ ಕೊಡಬೇಕು ಅನ್ನುವಂಥ ಪ್ರಕರಣಗಳಾಗಿರ್ಬೋದು. ಆ್ಯಂಡ್ ಗೃಹ ಹಿಂಸೆ, ಡೊಮೆಸ್ಟಿಕ್ ವೈಲೆನ್ಸ್ ಇಸ್ ಅ ಬಿಗ್ ಪ್ರಾಬ್ಲಮ್. ಆ್ಯಂಡ್ IPC ಸೆಕ್ಷನ್ 498A ಅಡಿಯಲ್ಲಿ ಕ್ರಿಮಿನಲ್ ಪ್ರಕರಣವನ್ನು ರೀಸೆಂಟ್ಲಿ ಇವನ್ ಸೆಲೆಬ್ರಿಟಿಗಳ ಮೇಲೂ ಕೂಡ ಈ ಕ್ರಿಮಿನಲ್ ಪ್ರಕರಣಗಳನ್ನು ಹಾಕಿದ್ದನ್ನು ಕಾಣ್ತೀವಿ. ಈ ಎಲ್ಲ ಪ್ರಕರಣಗಳನ್ನು, ಈ ಎಲ್ಲ ಕಾರಣಗಳನ್ನ ನೀಡಿ ಒಟ್ಟಾರೆ 40ಕ್ಕೂ ಅಧಿಕ ಪ್ರಕರಣಗಳು ವಿವಿಧ ನ್ಯಾಯಾಲಯಗಳಲ್ಲಿ ಈ ಇಬ್ಬರ ಹೆಸರ ಮೇಲೇನೆ ದಾಖಲೆ ಇದಾವೆ. ಈ ಇಬ್ಬರೇ ಮಹಾನುಭಾವರ ಹೆಸರ ಮೇಲೇನೆ ದಾಖಲೆ ಇದಾವೆ. ಅನ್ಸುತ್ತೆ 13 ವರ್ಷದೊಳಗೆ ಇದನ್ನ ಬಿಟ್ಟು ಕರಿಯರ್ ಅಂತ ಮಾಡಿದ್ರೆ, ದೇಶದ ಸಂಬಂಧ ಏನೋ ಮಾಡಬೇಕು ಅಂದ್ರೆ, ಬೇರೆ ಜಾಬ್ ಮಾಡಿದ್ರೆ, ಅಥವಾ ಬೇರೆದವ್ರನ್ನ ಮದುವೆಯಾಗಿ, ಅವರು ಬೇರೆದವ್ರನ್ನ ಇವ್ರು ಬೇರೆದವ್ರನ್ನ ಮದುವೆ ಆಗಿದ್ರೆ, ಐ ಥಿಂಕ್ ಅಟ್ಲೀಸ್ಟ್ 4-5 ಮಕ್ಕಳನ್ನಾದ್ರೂ ಹೆರ್ಬೋದಿತ್ತು. ಅಂಡ್ ಆ ಒಂದು ಕಾನ್ಸಂಟ್ರೇಷನ್ ಡೈವರ್ಟು ಆಗ್ತಿತ್ತೇನೋ. ಅಂಡ್ ಸಿ ದಿಸ್ ಈಸ್ ಹೌ ಮೆನಿ ಟೈಮ್ಸ್ ವಾಟ್ ಹ್ಯಾಪನ್ಸ್. ಅಂಡ್ ಭಾಳ ಸರ್ತಿ ಒಬ್ಬರನ್ನ ಹಿಂಸೆ ಮಾಡೋನು, ಒಬ್ಬರನ್ನ ಬಿಡುದು ಬೇಡ ಅಂತ ಹೇಳಿ ಇನ್ನೊಬ್ರು ಏನು ಅವ್ರ ಮೇಲೆ ಕಂಪ್ಲೇಂಟ್ ಮಾಡ್ತಾರೆ, ಅವ್ರಿಗೆ ಹಿಂಸೆ ಮಾಡಕ್ ಟ್ರೈ ಮಾಡ್ತಾರಲ್ಲ, ಆಕ್ಚುಲಿ ಅವ್ರಿಗೇನೆ ಜಾಸ್ತಿ ಹಿಂಸೆ ಆಗುತ್ತೆ ಆ ಹಿಂಸೆ ಮಾಡ್ಕೊಳ್ಳೋರ್ಕಿಂತ. ಅಂಡ್ ಒಂದ್ ಸರ್ತಿ ಒಬ್ರು ಅವರ ಗುಣ ಹೀಗಿದೆ, ಅವ್ರು ಕೆಟ್ಟವ್ರಿದ್ದಾರೆ ಅಂತ ಅಂದ್ಮೇಲೆ ಅವ್ರಕ್ಕಿಂತ ನಾನು ಕೆಟ್ಟವನಾಗ್ತೀನಿ ಅಂತ ಅನ್ನೋದು ಮೂರ್ಖತನ. ಸೊ ಹಂಗಿದ್ದಾಗ ನಾವು ಯಾಕೆ ನಮ್ಮನ್ನ ನಾವು ಬದಲಾವಣೆ ಮಾಡ್ಕೋಬಾರ್ದು? ಅಂಡ್ ದಟ್ಸ್ ವಾಟ್ ಕೋರ್ಟ್, ಇವನ್ ಜಡ್ಜು ತಮ್ಮದೇ ಎಕ್ಸಾಂಪಲ್ ಕೊಟ್ಟು ಹೇಳಿದ್ದಾರೆ. ನನ್ನ ಹೆಂಡತಿಗೂ ಜೊತೆನೂ ನನ್ನ ಆರ್ಗ್ಯುಮೆಂಟ್ ಆಗುತ್ತೆ, ನನ್ನ ಜಗಳ ಆಗುತ್ತೆ, ಹಂಗಂತ ಹೇಳಿ ಹೊಡೆದಾಡಿ ಬಡ್ದಾಡಿ ನಾನು ಸುಪ್ರೀಂ ಕೋರ್ಟ್ನ ಇನ್ನೊಂದು ಬೆಂಚ್ ಮುಂದೆ ಕೇಸ್ ಹಾಕಕ್ಕಾಗುತ್ತೆ? ಅಂಡ್ ಯಾವ ಮೂರ್ಖ ಹೇಳಿದಾನೆ ಪೊಲೀಸ್ ಸ್ಟೇಷನ್ ಅಲ್ಲಿ, ಕೋರ್ಟ್ ಅಲ್ಲಿ ನ್ಯಾಯ ಸಿಗುತ್ತೆ ಅಂತ? ಅದು ಪರ್ಸನಲ್ ಮ್ಯಾಟರ್ ಅಲ್ಲಿ. ಇಬ್ರು ಗಂಡ ಹೆಂಡತಿ ಹೊಡೆದಾಡಿದ್ದಾರೆ, ಜಗಳಾಡಿದ್ದಾರೆ, ಯಾವ ಕಾರಣಕ್ಕಾಗಿ, ಏನ್ ಕಾರಣ ಅಂತ ನನಗನ್ಸುತ್ತೆ ಗೈಸ್, ಗಂಡ ಹೆಂಡತಿನ ಬಿಟ್ಟು ಯಾವ ಜಡ್ಜ್ಗೂ, ಯಾವ ಕೋರ್ಟ್ಗೂ, ಯಾವ ಪೊಲೀಸ್ಗೂ ಗೊತ್ತಿರಕ್ ಸಾಧ್ಯನೇ ಇಲ್ಲ ಸರ್. ಇಲ್ಲ ಮತ್ತೆ ಅವ್ರು ಹೇಳಿರ್ತಾರಲ್ಲ, ನೋ ನಂದು ಯಾರ ಜೊತೆ ಜಗಳ ಆಗಿದೆ ಅಂದ್ರೆ ನೀವು ಭಾಳ ಸರ್ತಿ ನೋಡ್ರಿ 1, 2, 3, 4 ಪಾಯಿಂಟ್ ಹೆಚ್ಚಿಗೆನೆ ಹೇಳ್ಬೇಕಾಗತ್ತೆ. ಅಂಡ್ ದಟ್ ಇಸ್ ಹೌ, ಇವನ್ ಆ ತರ ಹೆಚ್ಚಿಗೆ ಹೇಳಿದಾಗ ಮಾತ್ರ ಪೊಲೀಸ್ ಕೂಡ ವಿಚಾರ ಮಾಡೋದು, ಇವ್ರ ವಿರುದ್ಧ ಕೇಸ್ ತಗೋಬೇಕೋ ತಗೋಬಾರ್ದು ಅಂತ. ಈ ತರ ಅಲಿಗೇಷನ್ ಮಾಡ್ಲಿಕ್ಕೆ ಐತ್ಲ, ನೀವು ಕ್ರಿಮಿನಲ್ ತರ ವಿಚಾರ ಮಾಡಬೇಕಾಗುತ್ತೆ. ನಿಮ್ಮ ಪೂರ್ತಿ ಎನರ್ಜಿನ ಇದ್ರ ಮ್ಯಾಗ ಹಾಕಬೇಕಾಗುತ್ತೆ. ಅಂಡ್ ದಿಸ್ ಇಸ್ ಹೌ ಡೈವರ್ಸ್ ಕೇಸಸ್ ಆರ್ ಇನ್ಕ್ರೀಸಿಂಗ್. ಇವತ್ತು ಕಪಲ್ ಇಬ್ರು ದುಡಿತಿರ್ಬೋದು, ದುಡ್ಡು ಬರ್ತಿರ್ಬೋದು, ಎಲ್ಲ ಇರ್ಬೋದು, ಬಟ್ ಕೂತ್ ಮಾತಾಡುವಷ್ಟು ನನಗೆ ಹಿಂಗನ್ಸುತ್ತೆ, ನಿನ್ನ ಪ್ರಕಾರ ಏನು, ಹೆಂಗ್ ಮಾಡಿದ್ರೆ ಕರೆಕ್ಟ್ ಆಗುತ್ತೆ ಅಂತ ಕೇಳುವಷ್ಟು, ಹೇಳುವಷ್ಟು, ಮಾತಾಡುವಷ್ಟು ಪೇಷನ್ಸ್ ಇಲ್ಲದೆ ಇರುವಂಥ ಜೀವನ. ಅಂಡ್ how does it matters however much money you are having, what is the use of that? And ಹೆಂಡತಿ ವಾದ ಏನಂದ್ರೆ, ವಿವಾಹ ಪೂರ್ಣವಾಗಿ ಕುಸಿದು ಹೋಗಿದೆ ಅಂಡ್ ಇರ್ರಿವೋಕೆಬಲ್ ಮೀನ್ಸ್ ಇರ್ರಿಟ್ರೀವಬಲ್ ಬ್ರೇಕ್ ಡೌನ್, ಹೊಳ್ಳಿ
ಕರೆಕ್ಟ್ ಮಾಡ್ಲಿಕ್ಕೆ ಆಗದೆ ಇರುವಷ್ಟು ನಮ್ಮ ಸಂಬಂಧ ಕೆಟ್ಟು ಹೋಗಿದೆ. ಆಮೇಲೆ 10 ವರ್ಷಕ್ಕೂ ಹೆಚ್ಚು ಕಾಲ ಪ್ರತ್ಯೇಕ ಜೀವನ ಮಾಡಿದ್ದಾರೆ. 65 ಡೇಸ್ ಅಷ್ಟೇ ಮದುವೆ ಆದ್ಮೇಲೆ ಇವರು ಜೊತೆ ಇದ್ದೀವಿ. ಇದನ್ನ ಕರೆಂಟ್ ಲಾಸ್ ಅಲ್ಲಿ ಯಾರ್ಯಾರು ಲಾ ಸ್ಟೂಡೆಂಟ್ಸ್ ಇದ್ರಿ ನೀವು ಎಕ್ಸಾಂಪಲ್ ಆಗಿ ಕೊಡ್ಬೋದು ಗೈಸ್. ಓಕೆ, 2 ದಿನದಿಂದ ಸುಪ್ರೀಂ ಕೋರ್ಟ್ ಕೊಟ್ಟಂತ ಜಜ್ಮೆಂಟ್. ಆಮೇಲೆ ಮರು ಸೇರ್ಪಡೆ ಯಾವುದೇ ಸಾಧ್ಯತೆ ಇಲ್ಲ. ನಾನು ಅವನ ಜೊತೆ ಇರಬೇಕು ಅನ್ನುವಂತೆ ಯಾವುದೇ ಇಷ್ಟ ಇಲ್ಲ. ಪರಸ್ಪರ ದ್ವೇಷ ಅನ್ನೋದು ತೀವ್ರ ಆಗೈತಿ. ಯಾಕಂದ್ರೆ ಗೈಸ್ ಇಮ್ಯಾಜಿನ್ ಮಾಡ್ರು 40 ಕೇಸ್ ಒಬ್ಬರ ಮೇಲೆ ಒಬ್ರು ಕೇಸ್ ಹಾಕ್ತಾರೆ ಅಂದ್ರೆ, ಅಂಡ್ ಈವನ್ ಮೆನಿ ಆಫ್ ದಿ IAS IPS ಆಫೀಸರ್ಸ್ ದೇ ಆರ್ ದ ಸಿಂಬಲ್ ಆಫ್ ದಿ ಸೊಸೈಟಿ. ಇನ್ನೊಬ್ರು ಅವ್ರು ನೋಡಿ ಕಲಿಬೇಕು. ಅಂಥವ್ರ ಪ್ರಕರಣಗಳು ಕೂಡ ತಾವೇ ಪೊಲೀಸ್ ಆಗಿ ತಮ್ಮ ಮನೆಯವ್ರ ಮೇಲೇನೆ ಒಂದು ಕೇಸ್ನ ಹಾಕೋದಾಗ್ಲಿ ಅಥವಾ ಅವ್ರಿಗೆ ಕೆಟ್ಟದ್ ಮಾಡೋಣ, ಅವ್ರನ್ನ ಜೈಲಿಗೆ ಕಳ್ಸೋಣ ಅಥವಾ ಏನೋ ಮಾಡೋದೇನೋ ಅನ್ನೋದು ಇದಕ್ಕಿಂತನೂ ದುರ್ಬುದ್ಧಿ ಇರ್ಲಿಕ್ಕೆ ಸಾಧ್ಯನೇ ಇಲ್ಲ ಗೈಸ್. ಸೊ ಪರಸ್ಪರ ದ್ವೇಷ ತೀವ್ರ ಆಗೈತಿ. ಅದಕ್ಕ ಈ ಲೇಡಿ ಅದರಲ್ಲ ಇಷ್ಟು ಲಾನ ಬೇರೆ ಯಾವ್ದಾದ್ರು ಸಬ್ಜೆಕ್ಟ್ ಸ್ಟಡಿ ಮಾಡಿದ್ರ ಅವರು ಎಲ್ಲೋ ಇರ್ತಿದ್ರು ಅಂತ ನನಗನ್ಸುತ್ತೆ. ಶಿಲ್ಪಾ ಶೈಲೇಶ್ ವರ್ಸಸ್ ವರುಣ್ ಶ್ರೀನಿವಾಸನ್ ಅನ್ನುವಂತ ಒಂದು ಪ್ರಕರಣ ಇದೆ. ಅದು ಲ್ಯಾಂಡ್ ಮಾರ್ಕ್ ಜಜ್ಮೆಂಟ್ 2023 ಒಳಗೆ ಈ ಒಂದು ಜಜ್ಮೆಂಟ್ ಅನ್ನ ಕೊಡಲಾಗಿದೆ. ಇದನ್ನು ಉಲ್ಲೇಖ ಮಾಡ್ಯಾಳಿ ಲೇಡಿ ಮಾಡಿ ಏನ್ ಹೇಳತ್ತಾರಂದ್ರ, ಆರ್ಟಿಕಲ್ 143 ಅಡಿಯಲ್ಲಿ ಒಬ್ಬರು ವಿರೋಧಿಸಿದ್ರು ಕೂಡ ಸುಪ್ರೀಂ ಕೋರ್ಟ್ ತನ್ನ ಒಂದು ಸ್ಪೆಷಲ್ ಪವರ್ ಅನ್ನ ಉಪಯೋಗ ಮಾಡಿಕೊಂಡು ವಿಚ್ಛೇದನ ಕೊಡಿಸಬಹುದು. ನೀವು ಶಿಲ್ಪಾ ಶೈಲೇಶ್ ಕೇಸ್ನ ಏನ್ ವಿಚ್ಛೇದನ ಕೊಡಿಸಿರ್ಲ ಅದನ್ನೇ ನನ್ನ ಕೇಸ್ ಒಳಗೂ ಕೂಡ ಕೊಡಿಸ್ಬಿಡ್ರಿ ಅಂತ ಇವ್ರು ಹೇಳ್ಯಾರ. ಯಾರ್ಯಾರೆಲ್ಲ ಕಾಂಪಿಟೇಟಿವ್ ಎಕ್ಸಾಮ್ ಓದಾತ್ರಿ? ಎಸ್, ನಾನು KEA ಕರ್ನಾಟಕ ಎಕ್ಸಾಮಿನೇಷನ್ ಅಥಾರಿಟಿ ಅವರು ನಡೆಸಿದಂತ FDA ಅಂಡ್ SDA ಎಕ್ಸಾಮ್ ಕ್ವಶನ್ ಪೇಪರ್ ನೋಡ್ತಾ ಇದ್ದೆ. ಎಸ್, ಐ ಫೆಲ್ಟ್ ವೆರಿ ವೆರಿ ಹ್ಯಾಪಿ. ಇಲ್ಲಿ ಡಿಸ್ಕಸ್ ಮಾಡಿರುವಂತ ಎಷ್ಟೋ ಆರ್ಟಿಕಲ್ಸ್ ಅಂಡ್ ಕ್ವಶನ್ಸ್ ಅಂಡ್ ಅದೇ ಟಾಪಿಕ್ ಮೇಲೆ ಅಮೆಂಡ್ಮೆಂಟ್ಸ್ ಆಗಿರ್ಬೋದು, ಈವನ್ ಈ ಸುಪ್ರೀಂ ಕೋರ್ಟ್ ಜಜ್ಮೆಂಟ್ಸ್ ಆಗಿರ್ಬೋದು, ಸಿಕ್ಕಾಪಟ್ಟೆ ಪಾಲಿಟಿಯಲ್ಲಿ ಕ್ವಶನ್ಸ್ ಬಂದಿದ್ದಾವೆ ಗೈಸ್. ಯಾರು ನೀಟಾಗಿ ನೋಡ್ತಿದ್ರಿ, ಒಂದ್ ಕಡೆ ನಿಮ್ಗೆ ಬೇಕಾಗಿದ್ದನ್ನ ಬರ್ಕೋತಿದ್ರಿ. ಅಂಡ್ ಯು ವಿಲ್ ಸಿ ನೆಕ್ಸ್ಟ್ 6 months ಒಳಗೆ ಆಲ್ಮೋಸ್ಟ್ ಎಲ್ಲಾ ಪ್ರಕರಣಗಳನ್ನು ಕೂಡ ನಾನು ಮಾಡ್ತೀನಿ. ಇದರ ಮೇಲೆ ಸಪರೇಟ್ ಪುಸ್ತಕ ಕೂಡ ನಿಮಗೆ ಸಿಗುತ್ತೆ ಆದಷ್ಟು ಬೇಗ. ಓಕೆ, ಸುಪ್ರೀಂ ಕೋರ್ಟ್ಗೆ ತನ್ನ ಮುಂದೆ ಬಂದಿರುವಂತ ಅಥವಾ ಬಾಕಿ ಇರುವಂತ ಯಾವುದೇ ಪ್ರಕರಣದಲ್ಲಿ ಸಂಪೂರ್ಣ ನ್ಯಾಯ, ಕಂಪ್ಲೀಟ್ ಜಸ್ಟಿಸ್ ಸುಪ್ರೀಂ ಕೋರ್ಟೇ ಡಿಸೈಡ್ ಮಾಡಬಹುದು ಇದನ್ನ. ಓಕೆ, ಒದಗಿಸಲು ಅಗತ್ಯವಾದ ಯಾವುದೇ ಆದೇಶ ಅಥವಾ ತೀರ್ಪನ್ನ ನೀಡಲಿಕ್ಕೆ ಸುಪ್ರೀಂ ಕೋರ್ಟ್ಗೆ ಅಸಾಧಾರಣ ಅಧಿಕಾರವನ್ನ ನೀಡಲಾಗಿದೆ. ಓಕೆ, ಭಾರತದ ಸುಪ್ರೀಂ ಕೋರ್ಟ್ಗೆ ಅಸಾಧಾರಣ ಅಧಿಕಾರವನ್ನ ಆರ್ಟಿಕಲ್ 142 ಅಡಿಯಲ್ಲಿ ನೀಡಲಾಗಿದೆ. ಓಕೆ, ಸೊ ಇವನ್ ಈ ಒಂದು ಗವರ್ನರ್ ಅಥವಾ ಪ್ರೆಸಿಡೆಂಟ್ ಬೇಕು ಅಂದ್ರೆ, ಪರ್ಟಿಕ್ಯುಲರ್ಲಿ ಗವರ್ನರ್ 143 ಅಡಿಯಲ್ಲಿ ಈ ಒಂದು ಪ್ರೆಸಿಡೆಂಟ್ ಆಫ್ ಇಂಡಿಯಾ ಅವ್ರಿಗೆ ಯಾವುದೋ ಒಂದು ಕೇಸ್ ಬಂದಿದೆ, ಅವ್ರಿಗೆ ಏನಾದ್ರೂ ಗೊತ್ತಾಗ್ಲಿಲ್ಲ ಅಂದ್ರೆ ಅವ್ರ ಅಡ್ವೈಸ್ನು ಕೇಳ್ಬೋದು ಸುಪ್ರೀಂ ಕೋರ್ಟ್ಗೆ. 143 142 ವೆರಿ ವೆರಿ ಇಂಪಾರ್ಟೆಂಟ್. ನೆಕ್ಸ್ಟ್, ಗಂಡನ ವಾದ ಏನು ಅನ್ನೋದನ್ನ ನೋಡೋದಾದ್ರೆ, ಹಸ್ಬೆಂಡ್ಸ್ ಆರ್ಗ್ಯುಮೆಂಟ್. ಈ ಒಂದು ವಿಚ್ಛೇದನಕ್ಕೆ ತೀವ್ರವಾದ ವಿರೋಧ ಏನಂದ್ರೆ, ಹೆಂಡತಿ ಸುಳ್ಳು ಪ್ರಕರಣಗಳನ್ನ ದಾಖಲಿಸಿ ನನ್ನ ಜೀವನ ಹಾಳು ಮಾಡಿದಾಳೆ. ಇಂಥ ಪ್ರಕರಣಗಳೇ ತುಂಬೋಗಿದಾವೆ. ಅಂಡ್ ವಾಟ್ ಈಸ್ ದ ಪಾಯಿಂಟ್ ಆಫ್ ಗೆಟ್ಟಿಂಗ್ ಇನ್ ಟು ದಟ್? ಆಮೇಲೆ ಆಕೆ ಸುಳ್ಳು ಹೇಳಿಕೆ ನೀಡಿ ಪ್ರಿಜುರಿ ಸುಳ್ಳು ಸಾಕ್ಷಿಯನ್ನ ಮಾಡ್ತಿದ್ದಾಳೆ. ಅದಕ್ಕಾಗಿ ಸೆಕ್ಷನ್ 340 CRPC, ಓಕೆ, ನೀವು BNSS ಹಾಕು ಅಂತ ಹೇಳಿದ್ರಿ, ಸೆಕ್ಷನ್ 379 ಆಫ್ BNSS ಅಡಿಯಲ್ಲಿ ಅರ್ಜಿಯನ್ನ ಸಲ್ಲಿಸಿದ್ದಾರೆ. ಇಂಪಾರ್ಟೆಂಟ್, ಎರಡು ಹೇಳಿನಿ, ಓಲ್ಡ್ ಲಾನು ಹೇಳಿನಿ, ನ್ಯೂ ಲಾನು ಹೇಳಿನಿ. ಹೆಂಡತಿಗೆ ತಿಂಗಳಿಗೆ 1.6 ಲಕ್ಷ 1,60,000 ರೂಪಾಯಿ ಸ್ಯಾಲರಿ ಇದೆ. ಸೊ ಅವ್ರ ಹತ್ರ ಏನು ದುಡ್ಡಿದಾವೆ ಅಂತ ನನ್ನ ಮೇಲೆ ಕೇಸ್ ಹಾಕ್ತಿದ್ದಾರೆ. ನಾನು ಒಬ್ಬ ನಿರುದ್ಯೋಗಿ ಆಗಿದ್ದೇನೆ, ವಕೀಲರಿಲ್ಲದೆ ಹೋರಾಡುತ್ತಿದ್ದೇನೆ. ಯಾವ ವಕೀಲರು, ಯಾವ ಕೋರ್ಟು ನಿಮ್ ಫೀಸ್ ಕೊಡ್ಲೆ, ನೀವು ದಂಡ ಕಟ್ಟದೇನೆ ಯಾರು ಕೂಡ ನಿಮಗೆ ಕೆಲಸ ಮಾಡೋದಿಲ್ಲ. ಅಂಡ್ ದಟ್ಸ್ ವೈ ಗೈಸ್, ಬ್ರದರ್ ಸಿಸ್ಟರ್, ಗಂಡ ಹೆಂಡತಿ, ತಂದೆ ತಾಯಿ ಜೊತೆ ಮಕ್ಕಳ ಜಗಳ ಯಾವತ್ತೂ ಕೂಡ ನೆವರ್ ಥಿಂಕ್ ದಟ್ ಐ ವಿಲ್ ಗೆಟ್ ಜಸ್ಟಿಸ್ ಆರ್ ಐ ಗೆಟ್ ಸಮಥಿಂಗ್ ಸೊಲ್ಯೂಷನ್ ಔಟ್ ಆಫ್ ಪೊಲೀಸ್ ಸ್ಟೇಷನ್ ಆರ್ ಕೋರ್ಟ್. ನೆವರ್. ಇವನ್ ಕೋರ್ಟೇ ಹೇಳಿದೆ ಇದು ಮಾತು, ನಾನು ಹೇಳ್ತಾ ಇಲ್ಲ. ಓಕೆ, ಯಾವಾಗ ನಿಮ್ಮ ಸಮಸ್ಯೆಯನ್ನು ನಿಮಗೆ ಸಾಲ್ವ್ ಮಾಡ್ಕೊಳ್ಳೋಕೆ ಹೋಗೋದಿಲ್ಲೋ ಈ ದೇಶದೊಳಗೆ ಯಾವ ಕೋರ್ಟು ಯಾವ ಪೊಲೀಸ್ ಸ್ಟೇಷನು ಅದನ್ನ ತೀವ್ರತೆ ಮಾಡುತ್ತೆ ಹೊರತು, ಅದನ್ನ ಹೆಚ್ಚಿಗೆ ಮಾಡುತ್ತೆ ಹೊರತು ಸಾಲ್ವ್ ಮಾಡಕ್ಕೆ ಸಾಧ್ಯನೇ ಇಲ್ಲ. ಸುಪ್ರೀಂ ಕೋರ್ಟ್ ಪ್ರಮುಖವಾಗಿ ಈ ಕೇಸ್ನಲ್ಲಿ ಏನ್ ಹೇಳಿದೆ ಅಂದ್ರೆ, ಮಧ್ಯಸ್ಥಿಕೆ
ಪ್ರಯತ್ನಗಳು ವಿಫಲವಾಗಿದ್ದಾವೆ. ಆದ್ರೆ ಇವರು ಸರಿಯಾಗಿ ಪ್ರಯತ್ನನೇ ಪಟ್ಟಿಲ್ಲ. ಈವನ್ ಪೊಲೀಸ್ ಸ್ಟೇಷನ್ ಒಳಗೆ ಹೋದಾಗ ಇಮಿಡಿಯೇಟ್ಲಿ ಗಂಡ ಹೆಂಡತಿ ಬಂದಿದ್ದಾರೆ ಅಂತ ಅವ್ರ ಮೇಲೆ ಕೇಸ್ ಹಾಕಿ, ಬಹಳಷ್ಟು ಪೊಲೀಸ್ ಸ್ಟೇಷನ್ಗಳಲ್ಲಿ ಸ್ವಲ್ಪ ಮಾನವೀಯತೆ ಇದ್ದವರು ಇಮಿಡಿಯೇಟ್ಲಿ ಕೇಸ್ಗಳನ್ನ ತಗೊಳ್ತಾ ಇಲ್ಲ. ಆ ಹೀಟೆಡ್ ಮೂಮೆಂಟ್ ಅಲ್ಲಿ ಗಂಡನೂ ಹೇಳ್ತಾನೆ ಇಮಿಡಿಯೇಟ್ಲಿ ಕೇಸ್ ಹಾಕ್ರಿ ಅಂತ, ಹೆಂಡತಿ ಅಂತೂ ಕೇಸ್ ಹಾಕೋದಷ್ಟೇ ಅಲ್ಲ, ಅವ್ನು ಈ ಸದ್ಯ ನಾನು ಜೈಲ್ನಾಗ ಹಾಕಬೇಕು ಅಂತಾನು ಕೂಡ ಹೇಳ್ಬೋದು. ಬಟ್ ಅಲ್ಲಿ ಅಷ್ಟೊಂದು ಟ್ರೈನಿಂಗ್ನ ತಗೊಂಡು ಓಕೆ ಆ್ಯಂಡ್ ಅಂಥ ಒಂದು ಸ್ಥಾನದೊಳಗೆ ಕೂತು ಇಮ್ಮಿಡಿಯೇಟ್ಲಿ ಕೇಸ್ನ ಹಾಕ್ದೇನೆ, ಬಿಕಾಸ್ ಮನಿ ಅಂದ ಬಳಕೆ ಆ ಜಗಳಗಳು, ಈವನ್ ಆ ಪೊಲೀಸರ ಮನಿ ಒಳಗೂ ಕೂಡ ಎಷ್ಟೋ ಬಾರಿ ಜಗಳ ಆಗಿದ್ದಾವೆ, ಡಿವರ್ಸ್ ಆಗಿದ್ದಾವೆ, ಸೋ ಮೆನಿ ಥಿಂಗ್ಸ್ ಹ್ಯಾಪನ್ಸ್. ಆ್ಯಂಡ್ ನಮ್ಮ ಜೀವನದೊಳಗೆ ಹೆಂಗಾಗ್ತಿದೆಯೋ ಅದನ್ನೇ ಆ ಕೇಸ್ಗಳು ಸ್ವಲ್ಪ ಮಾನವೀಯತೆಯನ್ನು ತೋರಿಸಿದ್ರೆ ಗೈಸ್, ಐ ಥಿಂಕ್ ಇವೆಲ್ಲ ಸುಪ್ರೀಂ ಕೋರ್ಟಿಗೆ ಹೋಗೋ ತಪ್ತವೆ, ಸುಪ್ರೀಂ ಕೋರ್ಟ್ನ ಸಮಯವನ್ನು ಹಾಳು ಮಾಡೋದನ್ನು ತಪ್ತವೆ. ಆ್ಯಂಡ್ ಮೀಡಿಯೇಷನ್, ಈ ಒಂದು ಮೀಡಿಯೇಷನ್ ಇಮ್ಮಿಡಿಯೇಟ್ಲಿ ಪೊಲೀಸ್ ಸ್ಟೇಷನ್ ಒಳಗೈತ್ಲ ಸಪ್ರೇಟ್ ಬ್ರಾಂಚ್ ಮಾಡ್ಬೇಕು ಇದಕ್ಕೆ. ಓಕೆ, ಪರ್ಟಿಕ್ಯುಲರ್ಲಿ ಗಂಡ ಹೆಂಡತಿ ಮೀಡಿಯೇಷನ್ ಕೇಸ್, ಬಿಕಾಸ್ ಆಫ್ ಸೋಷಿಯಲ್ ಮೀಡಿಯಾ ಸೋ ಮೆನಿ ಪೀಪಲ್ ಥಿಂಕ್ ದಟ್ ಐ ಕ್ಯಾನ್ ಡೂ ಎನಿಥಿಂಗ್, ಬಟ್ ಯು ಕೆನಾಟ್ ಡೂ ಎನಿಥಿಂಗ್. ಐ ಕೆನಾಟ್ ಡೂ ಎನಿಥಿಂಗ್ ಗೈಸ್. ಓಕೆ, ನಾನು ಏನು ಬೇಕಾದು ಮಾಡ್ಬೋದು ಅಂತ ಯಾರಾದರೂ ತಿಳ್ಕೊಂಡಿದ್ರೆ ಅವರಂತ ಮೂರ್ಖರೇ ಯಾರು ಇಲ್ಲ. ಓಕೆ, ಸೊ ಹಂಗೆ ಮಾಡಿದರೆ ನಾವು ಈ ದೇಶದೊಳಗೆ ಹಿಂಗೆ ಇರ್ತಿರ್ಲಿಲ್ಲ. ಓಕೆ, ನೀವು ಎಲ್ಲ ಮಾಡೋಕ್ಕಾಗೋದಿಲ್ಲ. ಓಕೆ, ಮಾಡಬೇಕು, ಒಂದನ್ನು ಕರೆಕ್ಟ್ ಮಾಡಬೇಕು. ಒಂದನ್ನು ಕರೆಕ್ಟ್ ಮಾಡಿದಕ್ಕೇ ಇವತ್ತು ಎಂತಿಂಥ ಮಹನೀಯರೆಲ್ಲ ನಮ್ಮ ಮುಂದಿದ್ದಾರೆ. ಅದನ್ನೇ ಮಾಡಂಗಿಲ್ಲ ನಾವು. ಆ್ಯಂಡ್ ಮೇಲೆ ಈ ಥರ ಆಟಿಟ್ಯೂಡನ್ನು ತೋರಿಸೋದ್ರಿಂದ ದಂಪತಿಗಳಿಗೆ ಒಟ್ಟಿಗೆ ಬದುಕುವ ಯಾವುದೇ ಉದ್ದೇಶ ಇಲ್ಲ ಅಂತ ಕೂಡ ಸುಪ್ರೀಂ ಕೋರ್ಟ್ ಹೇಳಿದೆ. 13 ವರ್ಷಗಳ ಕಹಿ ಅನುಭವ ಮರೆಸಲಿಕ್ಕೆ ಅವಕಾಶ ಕೊಡಬೇಕು ಅಂತ ಕೂಡ ಅವರು ರಿಕ್ವೆಸ್ಟ್ ಮಾಡಿದ್ದನ್ನು ಹೇಳಿದೆ. ವೈವಾಹಿಕ ವಿಚಾರಗಳನ್ನು ಅನಾವಶ್ಯಕವಾಗಿ ವೈವಾಹಿಕ ವಿಚಾರ ಇಟ್ಸ್ ಆಲ್ವೇಸ್ ಇಂಪಾಸಿಬಲ್ ಗೈಸ್. ಇಬ್ರು ಇಂಡಿವಿಜುವಲ್ ನಡುವೆ ನಮ್ಮ ದೇಶದೊಳಗೆ ಏನಾಗುತ್ತೆ, ಯಾರ್ದೋ ಇಬ್ಬರದು ಡೈವರ್ಸ್ ಆಗಿದೆ ಅಂತ ತಿಳಿ, ಯಾರೋ ಸೆಲೆಬ್ರಿಟಿ ಡೈವರ್ಸ್ ಆಗಿದೆ ಅಂತ ತಿಳಿ, ಸೋಷಿಯಲ್ ಮೀಡಿಯಾದಾಗ ಅಕ್ಕಿ ಹಂಗಿದ್ಲು, ಅವ ಹಂಗಿದ್ದ, ಅವಂದು ಅಕ್ಕಿನ ಜೊತೆ ಅಫೇರ್ ಇತ್ತು, ಅಕ್ಕಿದ ಅವನ ಜೊತೆ ಅಫೇರ್ ಇತ್ತು. ಹೌ ಡು ಯು ನೋ ದಟ್ what happened, whose mistake is there? How do you know that? How easily you people give a judgments? And ಈ ದೇಶದೊಳಗಿರುವಂಥ ಸಾಮಾನ್ಯ ಜನ ಒಂದು ದೇಶ ಒಂದು ಚುನಾವಣೆ ಥರ ಆಗ್ತಾರ. ಕೇಂದ್ರ ಸರ್ಕಾರ ಈ ಥರ ಕಾನೂನನ್ನು ಉಲ್ಲಂಘನೆ ಮಾಡೈತಿ, ಗವರ್ನರ್ ಕಾನೂನು ಉಲ್ಲಂಘನೆ ಮಾಡೈತಿ, ಆ್ಯಂಡ್ ಅಟ್ರಾಸಿಟಿ ಕೇಸ್ ಒಳಗೆ ಹಿಂಗೆ ಸಮಸ್ಯೆ ಆಗೈತಿ. ಇಂಥ ಒಂದು ಪ್ರಕರಣದೊಳಗೆ, ಇಂಥ ಒಂದು ಕೇಸ್ ಒಳಗೆ ನಿಮ್ಮ ಅನಿಸಿಕೆ ಏನ್ರಪ್ಪ ಅಂತ ಕೇಳಿದ್ರ ಯಾರೂ ಅಪ್ಪಿತಪ್ಪಿನೂ ಕೂಡ ಪಟ್ ಅಂತ ಬಾಯಿ ಬಿಚ್ಚೋದಿಲ್ಲ. ಆದರೆ ಇನ್ನೊಬ್ಬರು ವೈಯಕ್ತಿಕ ವಿಷಯ ಅಂದರೆ, ಮಸಾಲ ಅಂದರೆ, ಪೀಪಲ್ ಆರ್ ರೆಡಿ ಟು ಟೆಲ್ ಎನಿಥಿಂಗ್. ಅವ್ರಿಗೆ ಏನು ಹರ್ಟ್ ಆಗುತ್ತೋ ಏನಾಗುತ್ತೋ, ಪೀಪಲ್ ಡೋಂಟ್ ಕೇರ್ ಅಬೌಟ್ ಇಟ್. ಆ್ಯಂಡ್ ದಿಸ್ ಈಸ್ ಅ ಪ್ರಾಬ್ಲಮ್ ಆಫ್ ಇಂಡಿಯಾ ಗೈಸ್. ಇಂಡಿಯನ್ಸ್ ಎಲ್ಲೇ ಹೋಗಲಿ ಈ ಮೆಂಟಾಲಿಟಿಯಿಂದ ಹೋದರೆ, ಈ ಮೆಂಟಾಲಿಟಿಯಿಂದ ಉಳಿದ್ಬಿಟ್ರೆ, ಹೌ ಡು ವಿ ನೋ ದಟ್? ಇಟ್ಸ್ ವೆರಿ ವೆರಿ ಡಿಫಿಕಲ್ಟ್. ಇಬ್ಬರ ನಡುವೆ ಏನು ನಡೀತಿದೆ ಅಂತ ಓನ್ಲಿ ದೋಸ್ 2 ಪೀಪಲ್ ನೋ ದಟ್. ಅದರ್ ದೆನ್ ದಟ್ ಇಟ್ ಈಸ್ ಅಲಿಗೇಷನ್ ಬಂದಾಗ, ಜಗಳ ಆದಾಗ ಪೀಪಲ್ ಪುಟ್ ಎನಿ ಕೇಸ್ ಅಗೇನ್ಸ್ಟ್ ದಟ್. ನ್ಯಾಯಾಲಯಗಳನ್ನು ವೈಯಕ್ತಿಕ ಯುದ್ಧ ಭೂಮಿಯಂತೆ ಬಳಸಬ್ಯಾಡ್ರು ಪೋ ಮಾರಾಯ ಅಂತ ಸುಪ್ರೀಂ ಕೋರ್ಟ್ ಹೇಳಿದ್ರು ಗೈಸ್. ಪ್ಲೀಸ್ ರಿಮೆಂಬರ್ ದಿಸ್. ಆ್ಯಂಡ್ ನಿಮ್ಗೆ ಯಾರ್ಯಾರು ಗೊತ್ತದಾರೋ ಅವ್ರಿಗೆಲ್ಲರಿಗೂ ಕಳಿಸ್ರಿ. ಎಲ್ಲರಿಗೂ ಕೂಡ ಅವೇರ್ನೆಸ್ ಇರಬೇಕು. ವೈಯಕ್ತಿಕ ವಿಷಯಗಳಿಗೆ ಯಾವ ನ್ಯಾಯಾಲಯನೂ ಕೂಡ ನಿಮಗೆ ನ್ಯಾಯ ತಿಳಿಸ್ಲಿಕ್ಕೆ ಸಾಧ್ಯನೇ ಇಲ್ಲ. ಹಂಗಂತ ಇಬ್ಬರು ವ್ಯಕ್ತಿಗಳು ಎ ಅಂತ ಮತ್ತು ಬಿ ಅಂತ ಏನು ಇಬ್ರು ಗಂಡ ಹೆಂಡತಿನೇ ತಿಳ್ಕೊಡ್ರಿ ನೀವು. ಯಾರದು ಏನೇ ಆಗಲಿ ಬಿನೇ ಆಗಲಿ, ಇನ್ನೊಬ್ಬ ಸಿ ಅನ್ನುವಂಥ ಥರ್ಡ್ ಪರ್ಸನ್ಗೆ ಹೇಳಿದರೆ, ನಮ್ಮ ಜಗಳವನ್ನು ಥರ್ಡ್ ಪರ್ಸನ್ಗೆ ಹೇಳಿದರೆ ಇವರು ನಮಗೆ ಸೊಲ್ಯೂಷನ್ ತರ್ತಾರೆ ಅಂತ ಏನಾದರೂ ತಿಳ್ಕೊಂಡಿದ್ರೆ ಅಗೇನ್ ಇಟ್ ಈಸ್ ರಾಂಗ್. ಬಟ್ ನೀವು ಕೇಳ್ಬೋದು, ಈ ಥರ ಸಮಸ್ಯೆ ಆದಾಗ ನಿಮ್ಮ ಅಭಿಪ್ರಾಯ ಏನು, ನೀವು ಇದ್ರೆ ಏನು ಮಾಡ್ತಿದ್ರಿ ಅಂತ ಕೇಳ್ಬೋದು. ಆ ಅನುಭವ ನಿಮಗೆ ಸಹಾಯಕ್ಕೆ ಬರ್ಬೋದು. ಹಂಗಂತ ಆ್ಯಸ್ ಇಟ್ ಈಸ್ ಇವ್ರ ಕೇಸ್ನಾಗ ಇವ್ರು ಏನು ಅನುಭವ ಹೇಳ್ತಾರೆ ಅದು ನಿಮಗೂ ಅಪ್ಲಿಕೇಬಲ್ ಆಗುತ್ತೆ ಅಂತ ಅಲ್ಲ. ಓಕೆ, ಆ್ಯಂಡ್ ಅಷ್ಟು ಮೆಚುರಿಟಿ ಇಲ್ಲದೆ ಇವತ್ತು ಜೀವನ ನಡೆಸ್ತಾ ಇರುವಂಥ ಎಷ್ಟೋ ಜನ ಇದ್ದಾರೆ. ಆ್ಯಂಡ್ ದೇ ಆಲ್ ಆರ್ ಸಫರಿಂಗ್ ಗೈಸ್. ಆ್ಯಂಡ್ ಇಫ್ ಯು ಡೋಂಟ್ ಅಂಡರ್ಸ್ಟ್ಯಾಂಡ್ ದಟ್ ಬಿಫೋರ್ 60 ಏನೇನು ರೋಗ ಎಲ್ಲ ಬರಬಾರ್ದಲ್ಲ, ಅವೆಲ್ಲ ರೋಗ ಬಂದು, ಆ್ಯಂಡ್ ಬಿಕಾಸ್ ಆಫ್ ದಟ್ ಟೆನ್ಷನ್, ಬಿಕಾಸ್ ಆಫ್ ದಟ್ ಪ್ರೆಷರ್, ಓಕೆ, ಅದನ್ನು ಈ ಥರ ಆಗಿ ಈವನ್ ಆರೋಗ್ಯ ಸಮಸ್ಯೆ ಕೂಡ ಹೆಚ್ಚಿಗೆ ಆಗ್ತಿದೆ. ಒಂದು ವರ್ಕ್ ಪ್ಲೇಸ್ ಒಳಗೆ ಇರುವಂಥ ಪ್ರೆಷರ್, ಟಾರ್ಗೆಟ್ಸ್, ಆ್ಯಂಡ್ ಪ್ರೈವೇಟ್ ಸೆಕ್ಟರ್, ಗೌರ್ಮೆಂಟ್ ಸೆಕ್ಟರ್, how many things are there guys? And life is so short, and even life is so delicate. Okay, at any point of time anything can happen to anybody, and there is no point
ಕಂಪ್ಲೇನಿಂಗ್ ಈಚ್ ಅದರ್, ಆ್ಯಂಡ್ ಅದು ಆ ರೇಂಜ್ಗೆ ಸುಪ್ರೀಂ ಕೋರ್ಟಲ್ಲಿ ಹೋಗಿ ಆರ್ಗ್ಯುಮೆಂಟು ಮಾಡುವಂಥ ರೇಂಜ್ಗೆ. ವಿಚ್ಛೇದನ ನೀಡಿದರೂ ಕೂಡ ಸುಳ್ಳು ಸಾಕ್ಷಿಗೆ ಕ್ಷಮೆ ಇಲ್ಲ. ವಿಚ್ಛೇದನ ನೀಡಿದರೂ ಕೂಡ ಭಾಳ ಜನ ಸುಳ್ಳು ಸಾಕ್ಷಿನ ಹೇಳಿಸ್ತಾರೆ. ನ್ಯಾಯದ ಹರಿವನ್ನು ಯಾರ ಮನವೊಲಿಸ್ಲಿಕ್ಕೂ ಬಿಡಲಾಗದು ಅಂತ ಕೋರ್ಟ್ ಕೂಡ ಹೇಳಿದೆ. ನ್ಯಾಯ ಯಾರ ಪರವಾಗೂ ಇಲ್ಲ, ಯಾರು ನ್ಯಾಯಯುತವಾಗಿರ್ತಾರೆ ಅವ್ರಿಗೆ ಹೆಲ್ಪ್ ಮಾಡ್ತಾರೆ. ಜೀವನಾಂಶ, ಇಲ್ಲಿ ಹೆಂಡತಿ ಯಾವುದೇ ಅಲ್ಯೂಮಿನಿಯನ್ನ ಕೇಳಿಲ್ಲ. ಹಿಂದಿನ ಎಲ್ಲ ಆರ್ಥಿಕ ಬೇಡಿಕೆಗಳನ್ನ ಆಲ್ರೆಡಿ ಏನು ಮಾಡಿದ್ದಾರೆ, ತೀರಿಸಿದ್ದಾರೆ. ಓಕೆ, ಆ್ಯಂಡ್ ಇವನ್ ಕೋರ್ಟ್ ಏನು ಮಾಡಿದ್ ಗೊತ್ತೇನ, ಕೇವಲ 65 ದಿನ ಇಬ್ರು ಕೂಡಿದಿರಿ, 10 ವರ್ಷಕ್ಕಿಂತ ಹೆಚ್ಚು ಜನ ನ್ಯಾಯಾಲಯದ ಸಮಯವನ್ನು ವ್ಯರ್ಥ ಮಾಡ್ರಿ. ಹಿಂಗೆ ಮಾಡಬೇಕು ಗೈಸ್, ಹಿಂಗೆ ಫೈನ್ ಹಾಕಬೇಕು ಇವರಿಗೆ. ಆದ್ದರಿಂದ 10,000 ರೂಪಾಯಿ ದಂಡ ಹಾಕೈತಿ, ಒಂದು 10 ಲಕ್ಷ ಹಾಕಬೇಕಾಗಿತ್ತು. ಓಕೆ, ಬಿಕಾಸ್ ಇವ್ರು ಏನು ಅನ್ಕೊಂಡಿದ್ದಾರೆ, ಆ್ಯಂಡ್ ಅವ್ರ ಜಗಳನ ತಂದು ಸುಪ್ರೀಂ ಕೋರ್ಟಲ್ಲಿ ಈ ಥರ ಮಾಡಿದರೆ ವಾಟ್ ಕ್ಯಾನ್ ಸುಪ್ರೀಂ ಕೋರ್ಟ್ ಡೂ? ಸುಪ್ರೀಂ ಕೋರ್ಟ್ ಅಡ್ವೊಕೇಟ್ಸ್ ಆನ್ ರೆಕಾರ್ಡ್ ಅಸೋಸಿಯೇಷನ್ಗೆ ಜಮಾ ಮಾಡಬೇಕು ಈ 10,000 ರೂಪಾಯಿನ ದಂಡನು ಅಂತ ಕೂಡ ಹೇಳಿದೆ. ಫೈನಲಿ ಸುಪ್ರೀಂ ಕೋರ್ಟ್ ಸೆಡ್ ದಟ್ ಅಂಡರ್ ಆರ್ಟಿಕಲ್ 143 ಅಡಿಯಲ್ಲಿ ವಿಶೇಷ ಅಧಿಕಾರವನ್ನು ಬಳಸಿ ವಿವಾಹವನ್ನು ಸಂಪೂರ್ಣವಾಗಿ ರದ್ದುಗೊಳಿಸಿದೆ. ಎಲ್ಲ ವೈವಾಹಿಕ ಮತ್ತು ಕ್ರಿಮಿನಲ್ ಪ್ರಕರಣಗಳನ್ನು ಮುಕ್ತಾಯಗೊಳಿಸಿದೆ. 40 ಕೇಸ್ ಅಂದರೆ ಅದಕ್ಕೆ ಲಾಯರ್ ಹಿಡಿಬೇಕು, ದಿನ ಅಡ್ಡಾಡಬೇಕು, ಕೋರ್ಟ್ಗೆ ಹೋಗಬೇಕು, ಸ್ಟೇಷನ್ಗೆ ಹೋಗಬೇಕು. ಹೌ ಡಿಫಿಕಲ್ಟ್ ಇಟ್ ಈಸ್ ಗೈಸ್. ಆ್ಯಂಡ್ ಇಟ್ಸ್ ವೆರಿ ವೆರಿ ಇಂಪಾರ್ಟೆಂಟ್. ವಿವಾಹ ವಿಫಲವಾದರೆ ಕಾನೂನಾತ್ಮಕ ಮತ್ತು ಶಾಂತಿಯುತ ಮಾರ್ಗವನ್ನು ಅನುಸರಿಸಬೇಕು. ಅನಂತರ ಪ್ರಕರಣಗಳು ಜೀವನ ಮತ್ತು ನ್ಯಾಯ ವ್ಯವಸ್ಥೆ ಎರಡನ್ನೂ ಹಾಳು ಮಾಡ್ತವೆ. ನ್ಯಾಯಾಲಯವನ್ನು ದುರುಪಯೋಗಪಡಿಸಿಕೊಳ್ಳಲು ಎಂದೂ ಬಿಡಲಾಗದು ಅಂತ ಕೂಡ ಹೇಳಿದೆ. ಆ್ಯಂಡ್ ಆರ್ಟಿಕಲ್ 142 ಆಫ್ ದಿ ಇಂಡಿಯನ್ ಕಾನ್ಸ್ಟಿಟ್ಯೂಷನ್, ವೆರಿ ವೆರಿ ಇಂಪಾರ್ಟೆಂಟ್ ಫಾರ್ ಕಾಂಪಿಟೇಟಿವ್ ಎಕ್ಸಾಮ್. ಇರ್ರಿಟ್ರಿವೇಬಲ್ ಬ್ರೇಕ್ ಡೌನ್ ಆಫ್ ಮ್ಯಾರೇಜ್ ಈಸ್ ಅ ಪ್ರಾಬ್ಲಮ್ ಅಂತ ಇವ್ರು ಹೇಳಿದ್ದು. ಆ್ಯಂಡ್ ಸೆಕ್ಷನ್ 340 ಆಫ್ ದಿ CRPCನ ಉಪಯೋಗ ಮಾಡಿದರೆ ಮ್ಯಾಟ್ರಿಮೋನಿಯಲ್ ಡಿಸ್ಪ್ಯೂಟ್ಸ್ ಅಂಡ್ ಮಿಸ್ಯೂಸ್ ಆಫ್ ಲಾ ಬಗ್ಗೆನೂ ಕೂಡ ಇಲ್ಲಿ ಹೇಳಲಾಗಿದೆ ಗೈಸ್. MCQsಗಳನ್ನು ಕೂಡ ನಿಮಗೆ ಹಾಕಿದ್ದೀನಿ. ನಿಹಾಲ್ ವರ್ಸಸ್ ಅಭಿಷೇಕ್ ಕುಮಾರ್ ಪ್ರಕರಣದಲ್ಲಿ ಸುಪ್ರೀಂ ಕೋರ್ಟ್ ಯಾವ ಸಂವಿಧಾನದ ವಿಧಿಯನ್ನು ಬಳಸಿಕೊಂಡು ವಿಚ್ಛೇದನವನ್ನು ನೀಡಿದೆ? ಫೈನಲಿ ಆ್ಯಂಡ್ 142 ಆರ್ಟಿಕಲ್ ಅನ್ನು ಬಳಸಿ ವಿಚ್ಛೇದನ ನೀಡಿದ್ದಷ್ಟೇ ಅಲ್ಲ, ಕೋರ್ಟ್ ಯುದ್ಧ ಭೂಮಿಯಲ್ಲ, ವೈಯಕ್ತಿಕ ಸಂಬಂಧಗಳನ್ನು ನೀವೇ ಕೂತು ಮಾತಾಡಿ ಬಗೆಹರಿಸ್ಕೊಳ್ಳಿ. ದೆರ್ ಇಸ್ ನೋ ಪಾಯಿಂಟ್ ಆಫ್ ಕಮಿಂಗ್ ಟು ಸುಪ್ರೀಂ ಕೋರ್ಟ್ ಆರ್ ಎನಿ ಪೊಲೀಸ್ ಸ್ಟೇಷನ್ ಆರ್ ಎನಿ ಕೋರ್ಟ್. ಗೈಸ್, ಇಟ್ ಈಸ್ ಅಪ್ಲಿಕೇಬಲ್ ಟು ಎವ್ರಿ ಒನ್ ಆಫ್ ಅಸ್. ಪ್ಲೀಸ್ ರಿಮೆಂಬರ್ ಆ್ಯಂಡ್ ಶೇರ್ ಆಸ್ ಮಚ್ ಆಸ್ ಪಾಸಿಬಲ್ ಟು ದಿಸ್ ವಿಡಿಯೋ. ಇಂಥ ವಿಡಿಯೋಗಳನ್ನ ತೋರಿಸಿ ಕಳಿಸಿ ಬೇರೆಯವ್ರಿಗೂ ಕೂಡ ಎಲ್ಲೋ ಒಂದು ಸ್ವಲ್ಪ ಅವ್ರ ಮನಸ್ಸಿನಲ್ಲಿ ಬದಲಾವಣೆ ಬಂದರೆ ದೇ ಕ್ಯಾನ್ ಲೀಡ್ ಎ ಪೀಸ್ಫುಲ್ ಲೈಫ್. ಈ ಪ್ರಕರಣದಲ್ಲಿ ದಂಪತಿ ಎಷ್ಟು ದಿನಗಳು ಮಾತ್ರ ಒಟ್ಟಿಗೆ ವಾಸಿಸಿದ್ರು? 65 ಡೇಸ್ ಗೈಸ್. ಇದು ಒಂದು 65 ವರ್ಷ ಮಾಡ್ದಂಗೆ ಇವರು ಮಾಡ್ತಿದ್ದಾರೆ. ಓಕೆ, ನೆಕ್ಸ್ಟ್ ಈ ಪ್ರಕರಣದಲ್ಲಿ ದಂಪತಿಗಳು ಎಷ್ಟು ವರ್ಷಗಳ ಕಾಲ ನ್ಯಾಯಾಲಯಗಳಲ್ಲಿ ಹೋರಾಟವನ್ನು ನಡೆಸಿದ್ದಾರೆ? ಡೆಫಿನೆಟ್ಲಿ 13 ಇಯರ್ಸ್ಗಿಂತಲೂ ಹೆಚ್ಚು. ಓಕೆ, 13 ವರ್ಷ ಇವರು ಹೋರಾಟವನ್ನು ನಡೆಸಿದ್ದಾರೆ. ಅದಕ್ಕೆ ಜಡ್ಜು ತಲೆ ಕೆಟ್ಟು ಇವರಿಗೆ ಫೈನ್ ಕೂಡ ಹಾಕಿದ್ದಾರೆ, ನ್ಯಾಯಾಲಯದ ಸಮಯ ವೇಸ್ಟ್ ಮಾಡಿದಿರ ಅಂತ. ಈ ಪ್ರಕರಣದಲ್ಲಿ ಇರ್ರಿಟ್ರಿವೇಬಲ್ ಬ್ರೇಕ್ ಡೌನ್ ಆಫ್ ಮ್ಯಾರೇಜ್ ತತ್ವವನ್ನು ಸುಪ್ರೀಂ ಕೋರ್ಟ್ ಯಾವ ತೀರ್ಪಿನ ಆಧಾರದ ಮೇಲೆ ಅನ್ವಯಿಸಿತು ಅಂತ ನಿಮಗೆ ಪ್ರಶ್ನೆ ಇದೆ. ಸರಿಯಾದಂಥ ಉತ್ತರ ಶಿಲ್ಪಾ ಶೈಲೇಶ್ ವರ್ಸಸ್ ವರುಣ್ ಶ್ರೀನಿವಾಸನ್ ಕೇಸ್ನ ಮೆನ್ಷನ್ ಮಾಡಿ ಇಲ್ಲಿ ಕೊಟ್ಟದನ್ನು ಕಾಣ್ತೀವಿ. ಈ ಪ್ರಕರಣದಲ್ಲಿ ಸುಪ್ರೀಂ ಕೋರ್ಟ್ ಏಕೆ 10,000 ರೂಪಾಯಿ ದಂಡ ವಿಧಿಸಿದೆ ಅಂದರೆ ನ್ಯಾಯಾಲಯದ ಸಮಯವನ್ನು ಸುಮ್ಮನೆ ಹಾಳು ಮಾಡಿದಕ್ಕೆ ನಿಮ್ಮ ಸಮಸ್ಯೆ ತಂದು ಆಲ್ರೆಡಿ 5 ಕೋಟಿ ಕೇಸಸ್ಗಳು ಅಕ್ರಾಸ್ ಕಂಟ್ರಿ, ರಿಮೆಂಬರ್ ದಿಸ್ ಗೈಸ್, ಅಕ್ರಾಸ್ ದ ಕಂಟ್ರಿ 5 crore ಕೇಸಸ್ ಗೈಸ್, 5 crore ಕೇಸಸ್ಗಳು ಪೆಂಡಿಂಗ್ ಇದಾವೆ. ಆ್ಯಂಡ್ ವೈ ಯು ಆರ್ ವೇಸ್ಟಿಂಗ್ ಅವರ್ ವ್ಯಾಲ್ಯೂಯಬಲ್ ಟೈಮ್ ಅಂತ ಸುಪ್ರೀಂ ಕೋರ್ಟ್ ಕೇಳಿದೆ. ಆ್ಯಂಡ್ ಎಸ್, ದಿಸ್ ಈಸ್ ವಾಟ್ ದ ಕೇಸ್. ಫೈನಲಿ ಸುಪ್ರೀಂ ಕೋರ್ಟ್ ಡೈವರ್ಸ್ ಕೊಟ್ಟಿದೆ. ದಯವಿಟ್ಟು ಎಲ್ಲರೂ ಇಲ್ಲಿ ಬರಬೇಡ್ರಿ ಅಂತ ಹೇಳಿದೆ. ಬಟ್ ಎವ್ರಿ ಡೇ ಡೈವರ್ಸ್ ಕೇಸಸ್ ಆರ್ ಇನ್ಕ್ರೀಸಿಂಗ್ ಆ್ಯಂಡ್ ದೆರ್ ಇಸ್ no shortcut for patience guys. You have to have patience, otherwise no need of marriage. And ಭಾಳ ಜನ ಬೈತಾರೆ. ಸಿ ಇಬ್ಬರು ಇಂಡಿವಿಜುವಲ್, ಬೇರೆ ಬೇರೆ ಕಲ್ಚರ್, ಬೇರೆ ಬೇರೆ ಫ್ಯಾಮಿಲಿ, ಬೇರೆ ಬೇರೆ ಟ್ರೆಡಿಷನ್, ಎಲ್ಲ ಬೇರೆ ಬೇರೆಯಿಂದ ಬಂದು ಆಮೇಲೆ ಈ ಸೊಸೈಟಿ 1000 ಸುಳ್ಳು ಹೇಳಿ ಮದುವೆ ಮಾಡು ಅಂತೇಳಿ ಇಟ್ಟೆಲ್ಲ ಸುಳ್ಳು ಹೇಳಿ ಮದುವೆ ಮಾಡಿದಾಗ ಫೇಸಿಂಗ್ ದಿಸ್ ಸೊಸೈಟಿ ಆ್ಯಂಡ್ ಫೇಸಿಂಗ್ ಫ್ಯಾಮಿಲಿ, ಫೇಸಿಂಗ್ ಯುವರ್ ವರ್ಕ್ ಪ್ರೆಷರ್, ಇಟ್ ಬಿಕಮ್ ಡೆಫಿನೆಟ್ಲಿ ಫ್ರಸ್ಟ್ರೇಟಿಂಗ್ ಗೈಸ್. ಆ್ಯಂಡ್ ಯು ನೀಡ್ ಟು ಗೆಟ್ ರೆಡಿ ಫಾರ್ ದ್ಯಾಟ್. ಬರೀ ಕಾಂಪಿಟೇಟಿವ್ ಎಕ್ಸಾಮ್ ಓದೋದು ಅಥವಾ ಎಕ್ಸಾಮ್ ಓದೋದು, ಒಂದು ಜಾಬ್ ತಗೊಳ್ಳೋದು, ನೋ, ದಟ್ ಈಸ್ ನಾಟ್ ಲೈಕ್ ಲೈಫ್ ಈಸ್ ಆಲ್ ಆಫ್ ದೀಸ್ ಥಿಂಗ್ಸ್ ಆರ್. ಇವುಗಳನ್ನು ಹೆಂಗೆ ನೀವು ಧೈರ್ಯದಿಂದ ಫೇಸ್ ಮಾಡ್ತೀರಿ, ಹೌ ಯು ಓವರ್ಕಮ್ ದೋಸ್ ಥಿಂಗ್ಸ್. ಎಸ್, ಇಟ್ಸ್ ವೆರಿ ವೆರಿ ಟಫ್, ವೆರಿ ವೆರಿ ಡಿಫಿಕಲ್ಟ್ ಫಾರ್ ಎವ್ರಿ ಒನ್. ಯಾರಿಗೂ ಇಂಥವಿಲ್ಲ ಅಂತ ತಿಳ್ಕೊಬೇಡ್ರಿ, ಬಟ್ ಇಟ್ಸ್ ಡಿಫಿಕಲ್ಟ್ ಆಲ್ವೇಸ್.
ಈ ಥರದ ಕೇಸ್ ಸ್ಟಡೀಸ್ ಆಗಿರ್ಬೋದು, ಡೀಟೇಲ್ ಆದಂಥ ಸ್ಟಡಿ, ನಿಮಗೆ ಕ್ಲಾಸಸ್ ಬೇಕು, ಮೆಂಟರ್ಶಿಪ್ ಬೇಕು, ಕಾಂಪಿಟೇಟಿವ್ ಎಕ್ಸಾಮ್ IAS, KAS, PSI, ESI, FDA ಎಲ್ಲ ಎಕ್ಸಾಮ್ಸ್ಗಳಿಗೂ ಕೂಡ ಧಾರವಾಡದ ಸಪ್ತಾಪುರ್ ಬಾವಿ ಹತ್ತಿರ ಕನಮಡಿ IAS and KAS ತರಬೇತಿ ಸಂಸ್ಥೆ ಇದೆ. ಅಲ್ಲಿ ನಾನೇ ಇರ್ತೀನಿ ಆ್ಯಂಡ್ ಐ ವಿಲ್ ಟೇಕ್ ಕೇರ್, ಪರ್ಸ್ನಲ್ ಆಗಿ ನಿಮಗೆ ಗೈಡ್ ಮಾಡ್ತದೆ. ಆ್ಯಂಡ್ ನಮ್ಮ ಪುಸ್ತಕಗಳು ಇದ್ದಾವೆ. ಈವನ್ ಈ ಸುಪ್ರೀಂ ಕೋರ್ಟ್ನ ಲ್ಯಾಂಡ್ಮಾರ್ಕ್ ಜಜ್ಮೆಂಟ್ಸ್ಗಳ ಬಗ್ಗೆನೂ ಕೂಡ ಆದಷ್ಟು ಬೇಗ ನಾನು ಪುಸ್ತಕವನ್ನು ಮಾಡಿಬಿಡ್ತೀನಿ. ಕಾಂಪಿಟೇಟಿವ್ ಎಕ್ಸಾಮ್ ಬೇಕಾದಂಥ PSI, ESIಗೆ ನಿಮಗೆ ಪುಸ್ತಕಗಳು ಕೂಡ ಸಿಗ್ತವೆ. ಆ್ಯಂಡ್ ಯು ಕ್ಯಾನ್ ಯುಟಿಲೈಸ್ ದೀಸ್ ಗೈಸ್ ಆ್ಯಂಡ್ ಓದಿ ಒಂದು ಸರ್ತಿ ನೋಡ್ರಿ. ಕನ್ನಡ ಮತ್ತು ಇಂಗ್ಲೀಷ್ ಎರಡೂ ಮಾಧ್ಯಮದೊಳಗೆ ನಿಮಗೆ ಪುಸ್ತಕಗಳು ಸಿಗ್ತವೆ. ಆ್ಯಂಡ್ PSI ಪೇಪರ್ 1 ಆಲ್ರೆಡಿ ಬ್ಯಾಚ್ ಸ್ಟಾರ್ಟ್ ಆಗಿ 3 days ಆಯಿತು. ಆ್ಯಂಡ್ ಇಫ್ ಸಂಬಡಿ ವಾಂಟ್ ಟು ಜಾಯಿನ್, ಯು ಕ್ಯಾನ್ ಜಾಯಿನ್. ಧಾರವಾಡದ ಈ ಒಂದು ಸಪ್ತಾಪುರ ಬಾವಿಯ ಒಂದು ಪಕ್ಕದೊಳಗೆ ಕನಮಡಿ ಇನ್ಸ್ಟಿಟ್ಯೂಟಲ್ಲಿ ನೀವು ಜಾಯಿನ್ ಆಗ್ಬೋದು. ಯಾರಾದರೂ ಆನ್ಲೈನಲ್ಲಿ ಜಾಯಿನ್ ಆಗ್ತೀರಿ ಅಂದರೆ ಯು ಕ್ಯಾನ್ ಆಲ್ವೇಸ್ ಜಾಯಿನ್ ಗೈಸ್, ಬಿಕಾಸ್ ಸರ್ಕಾರ ಎನಿವೆ ಏಜ್ ರಿಲ್ಯಾಕ್ಸೇಷನ್ ಕೂಡ ಕೊಟ್ಟಿದೆ. ನಮ್ಮ ಆ್ಯಪ್ ಇದೆ, ಅದರ ಹೆಸರು ಬಂದುಬಿಟ್ಟು ಕನಮಡಿ, KANAMADI, ಕನಮಡಿ ಇನ್ಸ್ಟಿಟ್ಯೂಟ್ ಅಂತ ಆ್ಯಪ್ ಸಿಗುತ್ತೆ ನಿಮಗೆ ಗೂಗಲ್ ಪ್ಲೇ ಸ್ಟೋರ್ ಒಳಗೆ. ಅಲ್ಲಿ ನೀವು ನಿಮ್ಮ ಒಂದು ಇದನ್ನು ರಿಜಿಸ್ಟ್ರೇಷನ್ ಮಾಡಿಕೊಂಡು ಅಡ್ಮಿಷನನ್ನು ತಗೋಬೋದು. 7th ಬ್ಯಾಚ್ ಪ್ರಾರಂಭ ಆಗಿದೆ ಗೈಸ್. ಆ್ಯಂಡ್ ಎಸ್, ಐ ಆಮ್ ಶ್ಯೂರ್ ಬಂದು ನೋಡಿ ಕ್ಲಾಸ್ಗೆ. ಆ್ಯಂಡ್ ನಿಮಗೆ ಅದೇ ಥರನೇ ಹೇಳ್ಕೊಡುತ್ತೆ. ಎಸ್ಸೆ, ಟ್ರಾನ್ಸ್ಲೇಷನ್, ಪ್ರಿಸೈಸ್ ರೈಟಿಂಗ್ 3 ಸೆಗ್ಮೆಂಟನ್ನು ಕವರ್ ಮಾಡಿಕೊಡ್ತೀವಿ. ಆ್ಯಂಡ್ ಥ್ಯಾಂಕ್ ಯು ಸೋ ಮಚ್ ಫಾರ್ ವಾಚಿಂಗ್ ದ ವಿಡಿಯೋ. ಇಫ್ ಪಾಸಿಬಲ್ ಪ್ಲೀಸ್ ಶೇರ್ ದೀಸ್ ವಿಡಿಯೋಸ್ ವಿತ್ ಆಲ್ ಯುವರ್ ಫ್ರೆಂಡ್ಸ್. ಇಂಥವು ಲ್ಯಾಂಡ್ಮಾರ್ಕ್ ಎಲ್ಲ ಜಜ್ಮೆಂಟ್ಸ್ಗಳನ್ನು ನಾನು ಕ್ಲಾಸ್ ಮಾಡಿದ್ದೀನಿ. ನೀವು ನೋಡ್ರಿ, ನೀವು ಕೂಡ ತಿಳ್ಕೊಡ್ರಿ ಆ್ಯಂಡ್ ನೀವು ಬದಲಾಗಲಿಕ್ಕೆ ಪ್ರಯತ್ನ ಮಾಡಿರಿ. ಈವನ್ ನಿಮ್ಮ ಫ್ರೆಂಡ್ಸ್ಗೂ ಕೂಡ ಇದನ್ನು ಕಳಿಸೋದನ್ನು ಮರಿಬೇಡಿ ಗೈಸ್. ಥ್ಯಾಂಕ್ ಯು ಆ್ಯಂಡ್ ಬಾಯ್.